ಅನಂತರಾಯ ಶಿರಸಮ್ಮನ ಭಕ್ತಿಗಾಗಿ ಶಿವ ಕೈಲಾಸದೊಳಗ ತಲ್ಲೀನನಾಗಿ ಕೂತಾನ. ತಮ್ಮ ಗ್ರಾಮದ ದೇವರಾಗಿರ್ತಕ್ಕಂಥ ಉಮರಾಣಿಯ ಗ್ರಾಮದ ದೇವರಾಗಿರ್ತಕ್ಕಂಥ ವೀರಮಲ್ಲೇಶ್ವರ ಗುಡಿ ಒಳಗ ಕೂತು ಅನಂತರಾಯ ಶಿರಸಮ್ಮ ಭಕ್ತಿ ಮಾಡ್ಲಕತ್ತಾರ. ಈ ಭಕ್ತಿ ಅಲ್ಲಿ ಶಿವಲೋಕದೊಳಗ ಶಿವನಿಗೆ ಮುಟ್ಟ್ಯದ. ಶಿವ ಅಲ್ಲಿ ಕೂತ ತಲ್ಲೀನನಾಗ್ಯಾನ. ಶಿವನ ಸಭೆ ನೆರೆದ. ಶಿವನ ಸಭೆ ಎಷ್ಟು ಜನ ಕೂಡಿತ್ತು ಶಿವನ ಮುಂದಂದ್ರ ಶಿವ, ಪಾರ್ವತಿ, ಗಣಪತಿ ಇವರೆಲ್ಲ ಕೂಡಿರು. ಆ ಶಿವನ ಸಭಾ ಇವರಲ್ದೆ ಬಹುತೇಕ ಬಹಳ ಜನ ಕೂಡಿದ್ರು. ಶಿವನ ಸಭೆಯಲ್ಲಿ ರೇಣುಕಾದಾರರು ಕೂಡಿದ್ರು, ಪಂಚಗಣಾಧೀಶರು ಕೂಡಿದ್ರು, ಮಂಡೀಶರು ಕೂಡಿದ್ರು, ಮತ್ತು ಸರಸ್ವತಿ ವೀಣೆ ನುಡಿಸ್ತಿದ್ದಳು. ನಂದೀಶ್ವರ ಮೃದಂಗ ಬಾರಿಸ್ತಿದ್ದ. ಆ ಮೃದಂಗ ಬಾರಿಸುವುದು, ಸರಸ್ವತಿ ವೀಣೆ ನುಡಿಸುವುದು, ಆ ನಾದಮಯದಿಂದ ಭೃಂಗಿ ಒಮ್ಮೆ ಅವನ ಮೈಯಾಗ ಶೌರ್ಯ ಬಂದಂಗಾಗಿ ಎದ್ದ ನಿತ್ತು ನೃತ್ಯ ಮಾಡ್ಲಕತ್ತ. ಎದ್ದ ನಿತ್ತು ನೃತ್ಯ ಮಾಡಿ ಕುಣಿಯಕತ್ತ. ಕುಣ್ಕೋತ ಹೋಗಿ ಪರಮಾತ್ಮಗ ನಮಸ್ಕಾರ ಮಾಡದ. ಪಾರ್ವತಿ ದೇವಿ ಶಿಟ್ಟಿ ಬಂದು ನೋಡ್ಲಕತ್ತಳು. ಅಲ್ಲ, ನಮ್ಮ ಇಬ್ಬರ ಗಂಡ ಹೆಂಡತಿಯ ಮಧ್ಯದಲ್ಲಿ ಇವ ಭೇದ ತರಕತ್ತ. ಅಲ್ಲ, ನೃತ್ಯ ಮಾಡ್ಕೊತ ಬರ್ತಾನ, ಪರಮಾತ್ಮ ಪಾದಕ್ಕ ನಮಸ್ಕಾರ ಮಾಡ್ತಾನ. ಇವ ನನ್ನ ಪಾದಕ್ಕ ಮುಟ್ಟಿ ನಮಸ್ಕಾರ ಮಾಡಲಾಗ್ಯಾನಂದ್ರ ಇವ ನನಗೆ ಸಭದೊಳಗ ಅಪಮಾನ ಮಾಡ್ಲಕತ್ತಾನಂತೇಳಿ ತಿಳ್ಕೊಂಡು ಆ ಸಮಯದೊಳಗ ಪಾರ್ವತಿ ದೇವಿ ರೊಚ್ಚಿಗೆದ್ದು ಎದ್ದು ನಿಂತು ಭೃಂಗಿಗೆ ತಳನೇ ಭೃಂಗಿ ಅಂದಳು. ಅವಾಗ ಒಮ್ಮೆ ತಣ್ಣಗಾಗಿ ನಿಂತ. ಯಾಕ ತಾಯಿ ಅಂದ. ಅಲ್ಲ, ನೃತ್ಯ ಮಾಡ್ಕೊತ ಬಂದ ನನ್ನ ಗಂಡ ಪರಶುವನ ಪಾದಿಗೆ ಬೀಳಕತ್ತೀವಿ, ನಾ ಅವನ ಮಗಲ ಕೂತೀನಿ, ನನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡಲಾಗಿ ಅಂದ್ರ ಗಂಡ ಹೆಂಡರಲ್ಲಿ ನೀನು ಭೇದ ತಂದಿಯಲ್ಲಂತ ಆ ಪಾರ್ವತಿ ದೇವಿ ಭೃಂಗಿಗೆ ಶಿಟ್ಟಿಗೆದ್ದು ರೊಚ್ಚಿಗೆದ್ದು ಹೀಗೆ ಬೈಯಕತ್ತಳು. ಅವಾಗ ಪರಮಾತ್ಮ ತನ್ನ ಕಣ್ಣು ತೆರೆದ. ಆ ಭಕ್ತಿ ಒಳಗಿಂದ ಮಗ್ನನಾದ ಪರಮಾತ್ಮ ಎಚ್ಚ ಕಣ್ಣು ತೆರೆದು ನೋಡ್ತಾನ. ಪಾರ್ವತಿ ದೇವಿ ಭೃಂಗಿ ಬೈಲಕತ್ತಾಳ. ಎಂದು ಸಮಾಧಾನ. ಪಾರ್ವತಿ ದೇವಿ ಬೈಯಕತ್ತಾಳ. ಅವಾಗ ಭೃಂಗಿ ಅಂತಾನ, ಯವಾ ನಾನು ನೃತ್ಯ ಮಾಡುವ ಸಮಯದಲ್ಲಿ ಮೈ ಮರೆತು ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿದ ಕರೆ ಅದ ತಾಯಿ, ನಿನ್ನ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಿಲ್ಲ ಅಂತ ನೀ ಹಿಂಗ ಶಿಟ್ಟಿಗೆ ಬಂದ ನನಗ ಬೈಬ್ಯಾಡ ತಾಯಿ ಅಂತ ಅಲ್ಲಕತ್ತಾನ. ಆದ್ರ ಇಷ್ಟಾಗೋದಕ್ಕ ಶಿವ ಒಮ್ಮೆ ಶಿಟ್ಟಿಗೆ ನಿತ್ತವನೇ. ಅವಾಗ ಪಾರ್ವತಿ ಲೇ ಪಾರ್ವತಿ, ಅಲ್ಲ ನನಗವ ಭೃಂಗಿ ನಮಸ್ಕಾರ ಮಾಡಿದ್ರೆ ನಿನಗೆ ಯಾಕೆ ಶಿಷ್ಟ ಬತ್ತು? ಅಲ್ಲ, ಅರ್ಧ ನಾರೇಶ್ವರ ಅಂತ ನನಗೆ ಹೆಸರದ. ಅರ್ಧ ನಾರೇಶ್ವರ ಅಂತ ಹೆಸರದ. ಅರ್ಧ ನಾರೇಶ್ವರ ಅಂತ ಯಾಕೆ ಹೆಸರದ ಅಂದ್ರ ಅರ್ಧ ನಿನ್ನ ಶರೀರದ, ಅರ್ಧ ನನ್ನ ಶರೀರದ. ನನಗ ಒಬ್ಬನಿಗೆ ನಮಸ್ಕಾರ ಮಾಡಿದ್ರೆ ನಿನಗ ನಮಸ್ಕಾರ ಮಾಡ್ದಂಗ ಆಗ್ಲಿಲ್ಲೇನು? ನಿನಗ ನಮಸ್ಕಾರ ಮಾಡ್ದಂಗ ಆಗ್ಲಿಲ್ಲ. ಅವಾಗ ಪಾರ್ವತಿ ಅತ್ತಾಳ, ಇಲ್ಲ ನಾ ಮಗಲಾಗಿ ಕೂತೀನಿ, ಅವ ನಿನಗೆ ನಮಸ್ಕಾರ ಮಾಡ್ಯಾನ, ನನಗ ನಮಸ್ಕಾರ ಮಾಡ್ಲಿಲ್ಲ ಅಂತ ಹಿಂಗ ಅನ್ನೋದಕ್ಕ ಪರಮಾತ್ಮ ತಾನ, ಏ ಪಾರ್ವತಿ, ಯಾವಾಗ ಇಂತ ಶಿವನ ಸಭೆಯಲ್ಲಿ ನೀನು ಭೃಂಗಿಗೆ ಅಪಮಾನ ಮಾಡಿ ಅಂದ್ರ, ನೀ ಭೃಂಗಿಗೆ ಅಪಮಾನ ಮಾಡಿ ಅಂದ್ರ, ಒಬ್ಬರಿಗೆ ನಿಂದೆದು ಮಾತಾಡಿದ್ರ, ಒಬ್ಬರಿಗೆ ಅಪಮಾನ ಮಾಡಿದ್ರ ಅದು ದೋಷ ಬರ್ತದಂತ. ಇವಾಗ ಆ ಭೃಂಗಿಗೆ ಅಪಮಾನ ಮಾಡಿದ್ರ ಸಲುವಾಗಿ ನೀನು ಭೂಲೋಕದೊಳಗೆ ಹೋಗಿ ಜನಸಂತ ಪರಮಾತ್ಮಕ್ಕೆ ಶ್ರಾಪ ಕೊಟ್ಟ ಬಳಿಕ ಪಾರ್ವತಿ ದೇವಿಗೆ ಒಮ್ಮೆ ಮೈಯನ ಕಟ್ನೀರೇ ಬಿಟ್ಟು ಒಂದೇ ಸವನ ಅಳ್ಳಕ್ಕೆ ಪ್ರಾರಂಭ ಮಾಡಿದಳು. ಸ್ವಾಮಿ, ನಾನು ತಪ್ಪು ಮಾಡಿದರೆ ಅಲ್ಲ, ನನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡಿಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕಾಗಿ ನಾನು ಅವನಿಗೆ ಬೈದಿನಿ ವಿನಃ ಮತ್ಯಾವ ಕಾರಣದಿಂದ ಅಲ್ಲ. ಅವನಿಗೆ ನಾ ಬೈದಿನಿ ಕರೆ, ನೀ ನನಗೆ ಇಂಥ ಶ್ರಾಪ ಯಾಕೆ ಕೊಟ್ರಿ ಅಂತೇಳಿ ಅವಾಗ ಪಾರ್ವತಿ ದೇವಿ ಪರಮಾತ್ಮನ ಪಾದಕ್ಕೆ ಬಿದ್ದು ಅಳತಾಳ. ಪರಮಾತ್ಮನ ಪಾದಕ್ಕೆ ಬಿದ್ದು ಅಳತಾಳ. ಕೊಡ್ರಿ, ನಾ ಎಲ್ಲ ಹೇಳ್ತೀನಿ, ಕೊಡ್
ಕೊಡ್ರಿ, ನಾ ಎಲ್ಲ ಸಮಾಧಾನ ಮಾಡ್ತೀನಿ ಕೊಡ್ರಿ. ಅಳುವಂತ ಸಮಯದಲ್ಲಿ ಪಾರ್ವತಿ ತಾಳ, ದೇವ ಬಹುತೇಕ ನಾನ್ ನಿಮಗೆ ಅಂಗಲಾಚಿ ಬೇಡ್ಕೊಳ್ಳಕತ್ತೀನಿ, ನನಗ ನೀವು ನಿಮ್ಮಿಂದ ದೂರ ಮಾಡಬೇಡ್ರಿ, ನಿಮ್ಮಿಂದ ನನಗೆ ಒಂಟಿ ಮಾಡಬೇಡ್ರಿ, ನಾ ಭೂಲೋಕಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಬಿಟ್ಟು ಹ್ಯಾಗ ಹೋಗ್ಲಿ ಅಂತ ಪಾರ್ವತಿ ದೇವಿ ಒಂದೇ ಸವನ ಪರಮಾತ್ಮನ ಪಾದಕ್ಕೆ ಬಿಟ್ಟು ಅಂಗಲಾಚಿ ಬೇಡ್ಕೊಳ್ಳಕತ್ತಾಳ. ಅವಾಗ ಪರಮಾತ್ಮ ಹೇಳ್ತಾನೆ, ಇಲ್ಲೇ ಪಾರ್ವತಿ, ಮಿಂಚಿ ಹೋದ ಮಾತ ಚಿಂತಿಸಿದರೂ ಫಲ ಇಲ್ಲ, ಮಿಂಚಿ ಹೋದ ಮಾತ ಚಿಂತಿಸಿದರೂ ಫಲ ಇಲ್ಲ. ಇವಾಗ ನೀನು ಚಿಂತಿಸಿದರೂ ಫಲ ಇಲ್ಲ, ನೀನು ನಾಳೆ ಭೂಲೋಕಕ್ಕೆ ಹೋಗು ಅಂದಾಗ ಅವ ಪಾರ್ವತಿ ಅತ್ತಾಳ, ನಾ ಹೋಗಿ ಒಬ್ಬಾಕಿನೇ ಹ್ಯಾಂಗಿರ್ಲಿ ಅಂದಾಗ ಅವಾಗ ಪರಮಾತ್ಮ ಹೇಳ್ತಾನ, ನೀನು ಇವಾಗ ಹೋಗು. ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲೆ ಉಮರಾಣಿ ಎಂಬ ಪಟ್ಟಣದಲ್ಲಿ ವಿಶ್ವಕರ್ಮರ ಮನೆತನದಲ್ಲಿ ಅನಂತರಾಯ ಶಿರಸಮ್ಮನ ಹೊಟ್ಟಿಲಿಂದ ನೀನು ಮಗಳಾಗಿ ಹುಟ್ಟಿ ಬಾ. ಮುಂದೆ ಒಂದು ದಿವಸ ನೀ ಹುಟ್ಟಿ ಬಂದ ಬಳಿಕ ನೀನು ದಾನಮ್ಮಾಗಿ ಬಾ, ನಾ ಸೋಮನಾಥ ಆಗಿ ಬರ್ತೀನಿ. ಬಂದಾಗ ಮುಂದೆ ಭೂಲೋಕದೊಳಗ ನಂದು ನಿಂದು ಮದುವೆ. ಪರಮಾತ್ಮ ಹೇಳಕತ್ತಾನ. ಅದೇ ಮಾತಿಗಾಗಿ ಇನ್ನ ಮಿಂಚಿವಾದ ಮಾತ ಚಿಂತಿಸಿದರೂ ಫಲ ಇಲ್ಲಂದಂಗ ಇಲ್ಲಿ ಮುಂದೆ ಭೂಲೋಕದೊಳಗ ಛತ್ತ ತಾಲೂಕ ಉಮರಾಣಿ ಗ್ರಾಮದಲ್ಲಿ ವಿಶ್ವಕರ್ಮದ ಮನೆತನದವರಾಗಿರತಕ್ಕಂಥ ಅನಂತರಾಯ ಶಿರಸಮ್ಮ ಬಹಳ ಸರಳ ಜೀವಿಗಳು, ಕಾಯಕ ಜೀವಿಗಳು, ಭಕ್ತಿಯ ಸಂಪನ್ನರು, ಎಷ್ಟು ಸಮಾಧಾನಿತರವರು. ಹೇಳ್ಬೇಕಂದ್ರೆ ಬಹುತೇಕ ಒಂದು ವೇಳೆ ಸಮುದ್ರ ತುಳುಕಿತ್ತ ಕರೆ, ಆದ್ರ ಅವರು ತುಳುಕುತ್ತಿದ್ದಿಲ್ಲ. ಯಾಕೆ ತುಳುಕುತ್ತಿದ್ದಿಲ್ಲ ಅಂದ್ರ ಅವರಿಗೆ ಭಗವಂತ ಅಂತ ತಾಳ್ಮೆನೆ ಕೊಟ್ಟು ಬಿಟ್ಟಿದ್ದ, ಅವರಲ್ಲಿ ಅಂತ ಸದ್ಗುಣನೇ ಸಾಕಿಕೊಂಡಿದ್ರು. ಮುಂದೆ ಆ ಗಂಡ ಹೆಂಡತಿ ಕೂಡ್ಕೊಂಡ ಒಂದು ದಿವಸ ಅನಂತರಾಯ ಶಿರಸಮ್ಮ ತಮ್ಮ ಮನೆಯೊಳಗ ಹೋಗಿ ರಾತ್ರಿ ಮಲ್ಕೊಂಡಾರ. ಟೈಮ್ ರಾತ್ರಿ 12 ಆಗ್ಯದ. 12 ಆದ ಕೂಡಲೇ ಗಂಡ ಹೆಂಡತಿಗೆ ಸರ್ವ ನಿದ್ದೆ ಹತ್ಯದ. ನಿದ್ದೆ ಹತ್ತಿದ ಸಮಯದಲ್ಲಿ ಅವರ ಗ್ರಾಮದ ದೇವರಾಗಿರ್ತಕ್ಕಂಥ ಮಲ್ಲೇಶ್ವರನೇ ಅವರ ಸ್ವಪ್ನದೊಳಗೆ ಹೋಗ್ತಾನೆ. ಯಾರ ಸ್ವಪ್ನದೊಳಗ? ಅನಂತರಾಯ ಶಿರಸಮ್ಮನ ಸ್ವಪ್ನದೊಳಗೆ ಹೋಗ್ತಾನೆ. ಸ್ವಪ್ನದೊಳಗೆ ಹೋಗಿ ಅವರ ತೆಲುಗಿಂದ ನಿತ್ತಂಗ ಆಗ್ಯದ. ಅವಾಗ ಅವರಿಗೆ ಸ್ವಪ್ನದೊಳಗೆ ಹೇಳ್ತಾನ ಮಲ್ಲೇಶ್ವರ, ಶಿರಸಮ್ಮ, ಅನಂತರಾಯ ಎಷ್ಟು ವರ್ಷಗಳ ಪರ್ಯಂತರವಾಗಿ ಹಗಲು ರಾತ್ರಿ ಮಳಿ ಚಳಿ ರಾತ್ರಿ ಹಗಲ ನೋಡದೆ ನನ್ನನ್ನ ದಿನನಿತ್ಯ ನೀವು ಪೂಜೆ ಪುನಸ್ಕಾರ ಮಾಡಿರಿ, ನನ್ನನ್ನ ಭಕ್ತಿ ಮಾಡಿರಿ. ಇಲ್ಲಿವರೆಗೆ ನಿಮಗೆ ನಾನು ಸಂತಾನ ಕರುಣಿಸಿಲ್ಲ, ಹೀಗಾಗಿ ನಿಮಗೆ ಮಕ್ಕಳ ಇಲ್ಲ ಅನ್ನುವಂತ ಕೊರಗು ಬಹಳ ದಿವಸಗಳ ಪರ್ಯಂತರವಾಗಿ ಅದು ನಿಮಗೆ ಕಾಡ್ತಿತ್ತಲ್ಲ. ಇನ್ನು ಮುಂದ ನೀವು ದುಃಖ ಮಾಡಬೇಡ್ರಿ, ನೀವು ಅಳಬೇಡ್ರಿ, ನೀವು ಮಕ್ಕಳಿಲ್ಲ ಅಂತ ಚಿಂತೆ ಮಾಡಬೇಡ್ರಿ. ಮುಂದ ನಿಮ್ಮ ಹೊಟ್ಟೆಲಿಂದ ಜಗ ಬೆಳಗುವಂತ ಆದಿಶಕ್ತಿ ಅವತಾರನೇ ಪಾರ್ವತಿ ದೇವಿನೇ ನಿಮ್ಮ ಹೊಟ್ಟೆಲಿಂದ ಹುಟ್ಟಿ ಬರ್ತಾಳ ಅಂತ ವೀರಮಲ್ಲೇಶ್ವರ ಅವರಿಗೆ ಸ್ವಪ್ನದೊಳಗೆ ಹೇಳ್ತಾ ಇದ್ದಾನೆ. ಸ್ವಪ್ನದೊಳಗೆ ಹೇಳ್ತಾ ಇದ್ದಾನೆ. ಎಷ್ಟು ಹೇಳಿ ಮಾಯಾಗಿ ಹೋಗಲಿಲ್ಲ. ಆದಿಶಕ್ತಿ ಪಾರ್ವತಿನೇ ನಿಮ್ಮ ಹೊಟ್ಟೆಲಿಂದ ಹುಟ್ಟುತ್ತಾಳ. ಅದೇ ಮಗಳ ನಿಮ್ಮ ಹೊಟ್ಟೆಲೆ ಹುಟ್ಟಿದ ಮಗಳ ಜಗ ಬೆಳಗುತ್ತಾಳ ಕರೆ. ಆದರೆ ಇನ್ನೊಂದು ಮಾತದ ನೆನಪಿಟ್ಟುಕೋ. ಸ್ವಪ್ನದೊಳಗೆ ಹೇಳಕತ್ತಾನ ಮನೆ ದೇವರ ಮಲ್ಲೇಶ್ವರ, ನಿಮ್ಮ ಹೊಟ್ಟೆಲಿಂದ ಹುಟ್ಟಿದ ಮಗಳಿಗೆ ಲಿಂಗಮ್ಮ ಅಂತೇಳಿ ನಾಮಕರಣ ಮಾಡಿ, ಆ ಮಗಳು ಲಿಂಗಮ್ಮ ಅಂತೇಳಿ ನಾಮಕರಣ ಮಾಡಿದ ಬಳಿಕ ಹುಟ್ಟಿದ ಎಷ್ಟು ದಿವಸಿಗೆ ಕಾಲಕ್ಕ, 1 ದಿವಸ ಆಗ್ಲಿ, 2 ದಿವಸ ಆಗ್ಲಿ, 3 ದಿವಸ ಆಗ್ಲಿ, 4 ದಿವಸ ಆಗ್ಲಿ, ನೀವು ಎಷ್ಟು ದಿವಸದೊಳಗ ಕಾಲಕ್ಕ ಆ ಮಗುವಿಗೆ ನೀವು ಒಬ್ಬ ಶಾಂತವೀರ ಸ್ವಾಮಿ ಅಂತೇಳಿ ನಿಮ್ಮ ಮನೆಗೆ ಬರ್ತಾನೆ ಭಿಕ್ಷಾಕ. ಅವನ ಕೈಲಿ ಆ ಮಗಳಿಗೆ ಲಿಂಗ ಧಾರಣ ಮಾಡಿಸ್ರಿ. ಲಿಂಗ ಧಾರಣ ಮಾಡಿಸಿದರೆ ಆ ಮಗಳ ಹಾಲು ಕುಡಿತದ, ಇಲ್ಲ ಅಂದ್ರೆ ತಾಯಿ ಎದೆ ಹಾಲು ಕುಡಿಯಂಗಿಲ್ಲ.
ಎಷ್ಟು ದಿವಸಿಗೆ ನೀವು ಲಿಂಗಧಾರಣೆ ಮಾಡಿಸ್ತೀರ ನೋಡು, ಅಲ್ಲಿ ತನ ಆ ಕೂಸು ತಾಯಿ ಮಲಿ ಹಾಲ ಕುಡಿದಿಲ್ಲ. ಯಾವಾಗ ಹುಟ್ಟಿದ ಕೂಸಿಗೆ ಒಬ್ಬ ಗುರುವಿನಿಂದ ಶಾಂತ ವೀರ ಸ್ವಾಮಿಗಳಂತ ನಿಮ್ಮ ಮನೆತನ ಬರ್ತಾರ, ಅವರಿಗೆ ಕೂನ ಹಿಡಿದು ಆ ಕೂಸಿಗೆ ಅವರ ಕೈಲಿ ಲಿಂಗಧಾರಣ ಮಾಡಿಸಿದ್ರಿ ಅಂದ್ರೆ ನಿಮ್ಮ ಕೂಸು ಅವಾಗ ಮಲಿ ಕುಡಿತದ. ಇದು ನಾ ಹೇಳಿದ ಮಾತು ನೆನಪಿಟ್ಟುಕೋರಿ ಅಂತ ಎಷ್ಟು ಹೇಳಿ ಆ ಮಲ್ಲೇಶ್ವರ ಕನಸಿನಿಂದ ಮಾಯ ಆದಂಗಾಯ್ತು. ಅವಾಗ ರಾತ್ರಿ 12 ಆಗ್ಯದ. ಗಂಡ ಹೆಂಡತಿ ಚಿರಸಮ್ಮ ಮತ್ತು ಅನಂತರಾಯಿ ಎದ್ದು ನೋಡ್ತಾರ, ಅಲ್ಲಿ ಯಾರೂ ಇಲ್ಲ. ರಾತ್ರಿ 12 ಆಗ್ಯದ, ಯಾರೂ ಇಲ್ಲ. ಅವಾಗ ಗಂಡ ಹೆಂಡತಿ ಒಮ್ಮೆದೊಮ್ಮೆ ಎಚ್ಚತ್ತು ಇಬ್ರು ಎದುರ ಬೇರೆ ಕೂತು ಮಾತಾಡಕತ್ತಾರ. ಸ್ವಾಮಿ ಚಿರಸಮ್ಮ ತಾಳ ಹಿಂಗಂದಿರೇನೋ ಗಂಡ ಸ್ವಾಮಿ ಅಥವಾ ಒಬ್ಬರ ಅಂದಿರಿ, ನೀವು ಅನ ಕಂಪನಿ ಅಲ್ಲ. ಅವಾಗ ಹತ್ತಿದ್ರು ಗಂಡಗ ಸ್ವಾಮಿ ಎತ್ತಿದ್ರು, ದೇವರ ಗಂಡನೇ ದೇವರ ತಿಳ್ಕೊತಿದ್ರು. ಈಗ ಹೊಸ್ತಾಗಿ ಬಂದಾಗ ನಮ್ಮ ಅತ್ತಾವ ನಮ್ಮ ಹೆಂಡ್ರು ಹೊಸ್ತಾಗಿ ಬಂದ ಕೂಡಲೇ 3 ದಿನ ರೀ ಅಂದ್ರೆ ಸಾಕಿ ಮಗ ಇಟ್ಟಾಗಲಾಗಿರ್ತಾನು. ರೀ ಅಂದ್ರೆ ಸಾಕು ತಗೋ ಟೀಚರ್ ಚಾವಿ ಅತ್ತಾನೇವ ಯಾವಕ್ಕ ಬರೇ ರೀ ಅಂದಿದಕ್ಕ. ಆಗ ಸತ್ಯ ಯುಗದಾಗ ಗಂಡದ ಸ್ವಾಮಿ ಹತ್ತಿದ್ರು. ಈಗ ಬಂದ ಕೂಡಲೇ ರೀ ಎಲ್ಲ ಕತ್ತ. ಅದು 8 ದಿನ 2 ದಿನ ಮತ್ 3ನೇ ದಿವಸಿಗೆ ಜರ ಹೊರಗೆ ಹೋಗಿ ಬಂದಿನಿ, ತಂಬಿಯ ನೀರ್ ಹಾಕ್ತೇನು ಏನತ್ತ ನೀನು ಕಣ್ಣ ಮಾಡಬೇಕದ ಕೈಯ ಕೆಲಸ ಅತಾವ ನಮ್ಮ ಹಿಂಗ ಅತಾವಿಲ್ಲ ಅತಾವ ಖರೆ ವ್ಯತ್ಯಾಸ. ಅವರು ಹಂಗ ಗಂಡನ ಆಜ್ಞದಲ್ಲಿ ಹೆಂಡತಿ ನಡ್ಕೊಂಡಳು, ಹೆಂಡತಿ ಆಜ್ಞದಲ್ಲಿ ಗಂಡ ನಡ್ಕೊಂಡ ಅಂತೇಳಿ ಅವರು ಜಗತ್ತದೊಳಗ ಅವ್ರ ಇತಿಹಾಸ ಉಳಿತ. ಕರೆ ನಮ್ಮ ಗಾಂಡ ಒತ್ತಾಟಿ ಹೇಳ್ತು ಒತ್ತಾಟಿ ಹೆಂಗ್ ನಮ್ಮ ಹೆಂಗ್ ಸಂಸಾರ ಸುದ್ದ ಆತಾವ, ನಮ್ಮ ಹೆಂಗ್ ಹೆಸರು ಉಳಿತಾವ್ರಿ? ಉಳಿಲಕ್ ಸಾಧ್ಯ ಉಳಿಲಕ್ ಸಾಧ್ಯ ಇಲ್ಲ. ಇಲ್ಲಿ ಗಂಡ ಹೆಂಡತಿ ಶಿರಸಮ್ಮ ತಾಯಿ ಅನಂತರಾಯ ರಾತ್ರಿ 12 ಎಚ್ಚೊತ್ತು ಎದರ ಬೆದರ ಕೂತು ಮಾತಾಡಕತ್ತಾರ. ಶಿರಸಮ್ಮ ಗಂಡಗತ್ತ, ಸ್ವಾಮಿ ಯಾಕೆ ಎದ್ದು ಕೂತ್ರಿ ಅಂತ ಕೇಳಿದಳು. ಗಂಡಂದ, ನೀ ಯಾಕೆ ಎದ್ದು ಕೂತಿ ಅಂದ. ಏನಿಲ್ಲ, ಸ್ವಪ್ನದೊಳಗ ನಮ್ಮ ಮನೆ ದೇವರ ಗ್ರಾಮದ ದೇವರ ಮಲ್ಲೇಶ್ವರ ಸ್ವಪ್ನದೊಳಗ ಬಂದಿದ್ದ, ನನಗೂ ಬಂದಿದ್ದ ಅಂದ. ಇವ ನಿಮಗೇನ್ ಹೇಳ್ದ, ನಿನಗೇನ್ ಹೇಳ್ದ? ಇಬ್ರು ಹೇಳ್ತಾರ, ಏನಿಲ್ಲ, ನನ್ನ ಕನಸಿನಾಗ ಬಂದು ಅದೇ ಹೇಳ್ಯಾನ, ನಿನ್ನ ಕನಸಿನಾಗ ಬಂದು ಅದೇ ಹೇಳ್ಯಾನ. ಅವ ಹೇಳಿದ್ದ ಬದಲಾಗಿಲ್ಲ. ಆ ಮಲ್ಲೇಶ್ವರ ಹೇಳ್ಯಾನಂದ್ರ ನಾವು ಕಂಡ ಕನಸ ಇವಾಗ ಅದನ್ನ ನನಸಾಗಬೇಕು ನೋಡಂತ ಆ ದೇವರಿಗೆ ಕೈ ಮುಗಿದು ಕೇಳ್ಕೊತಾರ. ಮಧ್ಯರಾತ್ರಿ ಒಳಗ ಮುಂಜಾನೆ ನಿದ್ದೆ ಹತ್ತಲಿಲ್ಲ, ಖುಷಿ ಆಯ್ತು, ಆನಂದ ಆಯ್ತು. ಎಷ್ಟೋ ವರ್ಷಗಳ ಪಂಚೆ ಅನ್ನುವ ಪದದಿಂದ ಬಳಲುತ್ತಿದ್ರು. ಆ ಮಲ್ಲೇಶ್ವರನೇ ನಿಮ್ಮ ಹೊಟ್ಟೆಯಿಂದ ಹೆಣ್ಣ ಮಗಳು ಹುಟ್ಟುತ್ತಾದಂತ ಹೇಳ್ಯಾನಂದ್ರ ಅವ್ರಿಗೆ ಎಷ್ಟು ಖುಷಿ ಆಗಕ್ಕಿಲ್ರಿ? ಎಷ್ಟು ಖುಷಿ ಆಗಕ್ಕಿಲ್ರಿ? ಬಹಳ ಖುಷಿ ಆಗ್ತದೆ, ಬಹಳ ಖುಷಿ ಆಗ್ತದೆ. ಆ ಸಮಯದಲ್ಲಿ ಮುಂಜಾನೆ ನಸ್ಕಿಲೆ 4 ಗಂಟೆಗೆ ಎದ್ರು. 4 ಗಂಟೆಗೆ ಎದ್ದ ಗಂಡ ಹೆಂಡತಿ ನಿದ್ದೆ ಎತ್ತಿಲ್ಲ. ದಿನನಿತ್ಯ ಅವರು ಹೇಳುದೇ 4 ಗಂಟೆಗೆ ಕೇಳ್ತಿದ್ರು. 4 ಗಂಟೆಗೆ ಎದ್ದು ಜಾಮ ಜಳಕ ಮಾಡ್ಕೊಂಡ ನಿಯಮನಿಷ್ಠದಿಂದ ಕಂಚ ಕಳಸ ಪಂಚಾರ್ತಿ ಹಚ್ಕೊಂಡ ಅವರು ಇಬ್ರು ಗಂಡ ಹೆಂಡತಿ ಎಲ್ಲಿ ಬರ್ತಾರಂದ್ರ ತಮ್ಮ ಗ್ರಾಮದ ದೇವರ ಕನಸಿನ ಬಂದು ಹೇಳಿದಲ್ಲ ಮಲ್ಲೇಶ್ವರ, ಅವನ ಗುಡಿಗೆ ಬರ್ತಾರ. ಬಂದು 5 ಸುತ್ತಾಕಿ ನಮಸ್ಕಾರ ಮಾಡ್ತಾರ. ಆ ಮಲ್ಲೇಶ್ವರನ ಲಿಂಗದ ಮುಂಭಾಗದಲ್ಲಿ ಗಂಡ ಹೆಂಡತಿ ಹಿಂಗ ಕೂತು ಅವನ ಧ್ಯಾನ ಮಾಡಕತ್ತಾರ. ಆ ಲಿಂಗದ ಮ್ಯಾಲ ಹಿಂಗ ಧ್ಯಾನ ಮಾಡುವಂತ ಸಮಯದೊಳಗ ಆ ಲಿಂಗದ ಮ್ಯಾಲ ಏರಿಸಿರ್ತಕ್ಕಂತ ಒಂದು ಪತ್ರಿ ದಳ ಆ ಶಿರಸಮ್ಮ ತಾಯಿ ಹಿಂಗ ಕೂತು ಶಿವನ ಧ್ಯಾನದೊಳಗ ತಪ ಮಾಡಕತ್ತಾಳ, ಅವನ ನಾಮಸ್ಮರಣೆ ಮಾಡಕತ್ತಾಳ. ಆ ಲಿಂಗದ ಮ್ಯಾಲಿಂದ ಒಂದು ಪತ್ರಿ ದಳ ಆ ತಾಯಿ ಉಡ್ಯಾಗ ಬಿತ್ತು. ತಾಯಿ ಉಡ್ಯಾಗ ಬಿತ್ತು. ಪತ್ರಿದಳ ತಾಯಿ ಉಡ್ಯಾಗ ಬಿದ್ದ ಕೂಡಲೇ ಆ ತಾಯಿಗೆ ಎಷ್ಟು ಹೌಸ್ ಆಯ್ತು ಅಂತ ಕೇಳಿದ್ರ, ಸಾಕ್ಷಾತ್ ಮಲ್ಲೇಶ್ವರನೇ ನನಗ ಸಂತಾನ ಕರುಣಿಸಿದ ಅಂತೇಳಿ ಆ ತಾಯಿಗೆ ಹೌಸ್ ಆಯ್ತು. ಹೌಸ್ ಆಯ್ತು, ಹೌಸ್ ಆಯ್ತು. ತಾಯಿ ಪರಮಾತ್ಮ ಮಲ್ಲೇಶ್ವರ
ಹಗಲು ರಾತ್ರಿ ಎಷ್ಟೋ ವರ್ಷ ನಿನ್ನ ನಾಮ ನುಡಿದೆವು, ನಿನ್ನ ಗುಡಿಗೆ ಬಂದೆವು, ನಿನ್ನ ಧ್ಯಾನ ಮಾಡಿದೆವು, ನಿನ್ನ ಪ್ರದಕ್ಷಿಣೆ ಹಾಕಿದೆವು. ಹೀಗೊಬ್ಬ ಖ್ಯಾತಿದಳು, ಹೀಗೊಬ್ಬ ಶಶಿದು ಇಂಥ ಹೇಳಿ ನೀವು ಅದು ನೆನಪಿರ್ತಾವ. ಖರೆ ಇವು ನೆನಪಿರ್ತಾವ, ನೆನಪಿರಂಗಿಲ್ಲ. ಏನ್ ಮಾಡಕ್ಕಾಗಲ್ಲ. ಯಾಕೆ ನೆನಪಿರ್ಲಿಲ್ಲ ಅಂದ್ರ ಅದು ನಂದತ್ತ ಅನ್ಕೊಂಡಿಲ್ಲ, ಅದು ನಮ್ಮ ನೆನಪಿಲ್ಲ. ನಂದತ್ತ ಯಾವಾಗ ವಸ್ತುಕ್ಕೆ ನಾವು ಅನ್ಕೋತೀವಲ್ಲ ಅದು ನಮಗ್ ನೆನಪಿರಕ್ ಸಾಧ್ಯ ಅದ, ನೆನಪಿರಕ್ ಸಾಧ್ಯ ಅದ. ಇಲ್ಲಿ ಶಿರಸಮ್ಮ ತಾಯಿ ಅನಂತರಾಯ ಆ ಮಲ್ಲೇಶ್ವರನ ಲಿಂಗದ ಮುಂಭಾಗದಲ್ಲಿ ಗಂಡ ಹೆಂಡತಿ ತಲ್ಲಿನರಾಗ್ಯಾರ ಶಿವನ ಧ್ಯಾನದೊಳಗ. ಸಾಕ್ಷಾತ್ ಶಿವನ ಲಿಂಗದ ಮೇಲೆ ಇದ್ದಿರ್ತಕ್ಕಂಥ ಪತ್ರೆಗಳ ತಾಯಿ ಉಡ್ಯಾಗ ಬಿದ್ದದ. ಆ ತಾಯಿ ಅತ್ತಾಳ ಭಗವಂತ ನಮಗ ಎಷ್ಟು ದಿನದ ವರಫಲ ನಮಗ ಕರುಣಿಸಿದ ತಂದೆ ಅಂತ ತಿಳ್ಕೊಂಡ ಆ ಪತ್ರೆಗಳ ತಗೊಂಡು ಒಯ್ದು ಮನೆಗೆ ತಗೊಂಡು ಒಯ್ದು ಆ ತಾಯಿ ಪರಮಾತ್ಮ ವೀರ ಮಲ್ಲೇಶ್ವರ ಕೊಟ್ಟಿದ ಇದು ವರಪ್ರಸಾದ ಅಂತ ತಿಳ್ಕೊಂಡ ಅದೇ ಪತ್ರೆಗಳ ತಾಯಿ ಮನ್ಯಾಗ ಹೋಗಿ ಭಕ್ಷಣೆ ಮಾಡ್ತಾಳ, ಭಕ್ಷಣೆ ಮಾಡ್ತಾಳ. ಆ ತಾಯಿ ಪತ್ರೆಗಳ ಭಕ್ಷಣೆ ಮಾಡುವ ಅಷ್ಟೇ ತಡ ಆ ತಾಯಿಗೆ ಮುಂದ ಗರ್ಭ ನಿಂದಿರ್ತದೆ, ಗರ್ಭ ನಿಂದಿರ್ತದೆ. ನೋಡ್ರಿ, ನೀವಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರವಾಯಿತು, ಚಲವೇ ಪಾವನವಾಯಿತು. ಅವ ಒಲ್ದಂದ್ರೆ ಏನೇನಾಗ್ತದ? ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಾಗುವುದಯ್ಯ, ನೀನೊಲಿದರೆ ವಿಷವೇ ಅಮೃತವಾಗುವುದಯ್ಯ. ಪರಮಾತ್ಮ ಇಲ್ಲಿ ಶಿರಸಮ್ಮ ತಾಯಿ ಉಡ್ಯಾಗ ಪತ್ರೆ ದಳವಾನ ಅದನ್ನ ಸ್ವೀಕಾರ ಮಾಡಾಳಕ್ಕೆ ಗರ್ಭ ನಿತ್ತದಂದ್ರ ಶಿವ ಮನಸ್ಸು ಮಾಡ್ದ ಅಂದ್ರ ಏನೆಲ್ಲ ಕೊಡ್ತಾನಲ್ಲಕ್ಕ ಅದೇ ಸಾಕ್ಷಿ ಅಲ್ರಿ, ಅದೇ ಸಾಕ್ಷಿ ಅಲ್ರಿ. ನಮ್ಮ ಲಕ್ಷಾನುಗಟ್ಲೆ ಡಾಕ್ಟರ್ ಬಲ್ಲಿ ಹೋಗ್ಯಾವ, ಮಕ್ಕಳಾಗಲ್ಲ ಯಾವತ್ತ ಖರೆ ಅವಕ್ಕೇನ ಆಗೇ ಇಲ್ಲ. ಅಲ್ಲ, ಡಾಕ್ಟರ್ ಕಡೆ ಹೋಗುವ ಲಕ್ಷಾನುಗಟ್ಲೆ ರೊಕ್ಕ ತಗೊಂಡನ ಗ್ಯಾರಂಟಿ ಕೊಟ್ಟಿಲ್ಲ. ದೇವ್ರ ಬಲ್ಲಿ ಹೋದಾಗ ಒಂದು ಪತ್ರೆ ದಳ ಕೊಟ್ಟನ ಮಕ್ಕಳಾಗ್ತಾವ ಅಂದ್ರ ದೇವ್ರ ಶಕ್ತಿ ಎತ್ತಿದ್ರಿಬೇಕ್ರಿ. ಶಿರಸಮ್ಮ ತಾಯಿ ಮನೆಯೊಳಗ ಹೋಗಿ ಪತ್ರೆಗಳ ಸ್ವೀಕಾರ ಮಾಡ್ಯಾಳ. ಆ ತಾಯಿಗೆ ಗರ್ಭ ನಿತ್ತು, ಮುಂದ ತಿಂಗಳ ಮುಗಿಯಿತು. ಆ ತಾಯಿಗೆ ರೂಪ ಲಾವಣ್ಯ ಬದಲಾಗಕತ್ತು, ತಾಯಿಯ ಬಣ್ಣ ಬದಲಾಯಿತು, ದೇಹದ ಅಂಗಾಂಗಗಳ ಬದಲಾಗಕತ್ತು, ತಾಯಿಯ ಹೊಟ್ಟೆಯನ್ನ ಉಬ್ಬಿದಂಗ ಕಾಣಿಸಕತ್ತು, ಆ ತಾಯಿಯ ಬಣ್ಣ ಬದಲಾಯಿತು, ರೂಪ ಬದಲಾಯಿತು, ಮೊನೆ ಮುಡಿಗಳೆಲ್ಲ ಆ ತಾಯಿಗೆ ಬಿಗಿಲಕತ್ತು. ಆ ಅನಂತರಾಯಗ ಎಷ್ಟು ಖುಷಿ ಆಯಿತು ಅಂತ ಕೇಳಿದರ ಪರಮಾತ್ಮ ನನ್ನ ಹೊಟ್ಟಿಲಿಂದ ಒಂದು ಪುತ್ರ ಹೆಣ್ಣಾಗ್ಲಿ ಅಥವಾ ಗಂಡಾಗ್ಲಿ ಪಾರ್ವತಿನೇ ಹುಟ್ಟಿ ಬರ್ತಾಳಂತ ಸ್ವಪ್ನದೊಳಗೆ ಹೇಳ್ಯಾನ. ಏನಾರೇ ಹುಟ್ಲಿ ಕರೆ ಆದ್ರೆ ನನ್ನ ದಿಂದ ಸಂತಾನ ನನಗ ಆಯ್ತು ಅಲ್ವಾ ಅನ್ನುವಂತ ವಿಚಾರ ಅವನಿಗೆ ಬಹಳಷ್ಟು ಖುಷಿ ಆಯ್ತದೆ. ಆ ಅನಂತರಾಯದ ಖುಷಿಯಾದ ತಕ್ಷಣ ಪೌತ್ಯಕಿ ತಾಯಿಗೆ ಮುಂದೆ ತಿಂಗಳ, 2 ತಿಂಗಳ, 3 ತಿಂಗಳ, 4 ತಿಂಗಳ, 5 ತಿಂಗಳ ಹಿಂಗೆ ದಿನಗಳ ಗತಿಸಲಕತ್ತು. ಆ ತಾಯಿಗೆ ಬೈಕೆ ಕಾಡ್ಲಕತ್ತು. ಯಾವಾಗ ನಿಮಗ ಬೈಕೆ ಕಾಡ್ತಾವಲ್ಲ, ಆ ತಾಯಿಗೆ ಬೈಕೆ ಕಾಡ್ಲಕತ್ತು. ನಿಮ್ ಬೈಕೆ ಬೇರೆ, ಆ ತಾಯಿ ಬೈಕೆ ಬೇರೆ. ಆ ತಾಯಿ ಬೈಕೆ ಹೆಂಗಿತ್ತು ಅಂತ ಕೇಳಿದ್ರೆ ಆ ತಾಯಿಗೆ ಗುರುವಿನ ಸೇವೆಯನ್ನ ಮಾಡೋದು, ಜಂಗಮರನ್ನ ಕಾಣೋದು, ಅವರ ಪಾದದ ತಗೋದು, ಸಾಕ್ಷಾತ್ ಶಿವನ ಕಂಡಂಗಾಗೋದು, ಆಕಿನ ಕಣ್ಣಲ್ಲಿ ಲಿಂಗ ಕಂಡಂಗಾಗೋದು, ಜಂಗಮರ ಮಾತ್ಮರ ಶರಣರ ಸಂತರ ಕಾಣಬೇಕನ್ನುವಂತ ಬಯಕೆ ಆ ತಾಯಿಗೆ ಕಾಣಕತ್ತಾವ. ನಿಮಗ ಕಾಣ್ಯಾವ? ಏನ್ ಕಾಡ್ತಾವ? ಆ ತಾಯಿಗೆ ಅಂತ ಬೈಕೆ ಕಾಡ್ಲಕತ್ತಾವ, ನಿಮಗ ಬೈಕೆ ಕಾಡ್ತಾವ. ಒಲೆ ಇಡ್ಲಿ ತಿಂದೆ, ಕರಿ ಮಣ್ಣು ತಿಂದೆ, ಇವ್ ನಿಮ್ ಬೈಕ್ಯವ.
ಅವು ಕರಿ ಮಾಡತ್ತಿಂದ ಹಡ್ದಿರ್ತೀರಿ, ಅವು ನೋಡಿದ್ರೆ ಹಂಗ ಇರ್ತಾವ. ವ್ಯತ್ಯಾಸ ಏನದಂದ್ರ ಬಯಕೆ ಮ್ಯಾಲ ಮಕ್ಕಳು ಹೆಂಗ ಹುಡುಕ್ತಾವ ಅನ್ನೋದು ಬಯಕೆ ಮ್ಯಾಲ ಹೋಗ್ತದ. ಆ ಎಳಿ ಚೌಳಿಕಾಯಿ ಪಲ್ಯನ ಗೊತ್ತಿದ್ದೀವಿ, ಇವೆಲ್ಲಿ ಹೊಳೆದಂಡ ಈಗೆಲ್ಲ ಬೇರೆ ಬೇರೆ ಬಂದಾವ ರೀತಿ. ಕಾರಣ ಏನು ಅಂತ ಕೇಳಿದ್ರೆ ಅದ್ಭುತ ಹಾಡಿದ ಗವಾಯಿಗಳು ಇಂಥ ಬಯಕೆಯನ್ನ ತಾಯಂದಿರಿಗೆ ಕಾಡಬೇಕು. ಅದನ್ನ ಬಿಟ್ಟು ಪಾನಿಪುರಿ ತಿಂದೆ, ವಡಪಾವ್ ತಿಂದೆ, ನಾ ಹೇಳೋ ಮಾತು ಲಕ್ಷ್ಯ ಇಟ್ಕೊರೆ. ನೀವು ಗರ್ಭಧಾರಣ ಆದ ಬಳಿಕ ನಿಮಗೆ ಏನು ಬಯಕೆ ಕಾಡ್ತೈತಿ ನೋಡು, ಹಂಗ ನಿಮ್ಮ ಮಕ್ಕಳು ಹಂಗ ಆಗ್ತಾವ. ಹೇಳೋ ತಾತ್ಪರ್ಯ ಏನಂದ್ರೆ ನೀವು ಮುಂದೆ ಈ ಸತಿ ಇಲ್ಲಿ ಅದಾವ ನೋಡು, ಅಲ್ಲಿ ಹ್ಯಾಂಗ ಮಾತಾಡ್ತಾವ ನಾವು ಹೇಳಕತ್ತೇವ. ಇವೇನ್ ಮನೆಗೆ ಮಕ್ಕಳಾಗಲಿಲ್ಲ, ದೇಶ ಕಾಯವಾದಂತರ ಮೊದಲೇ ಇವಕ್ಕೆ ಆಗುವುದಿಲ್ಲ. ಸುಮ್ಮ ಇವು ಕುಳಿ ವಜ್ಜೆಯ ಕಾರಣ ಅಂದ್ರೆ ನೀವು ಹಂಗ ತಿಂಡಿ ಹಡದಿರ. ಯಾಕ್ರಿ ವ್ಯತ್ಯಾಸ ಏನಂತ ಕೇಳಿದ್ರ ಶಾಸ್ತ್ರ ಪ್ರಮಾಣದ ನಾ ಹೇಳಕತ್ತಿಲ್ಲ, ಶಾಸ್ತ್ರ ಹೇಳ್ತದ. ಏನ್ ಹೇಳ್ತದ? ಯಾವ ತಾಯಿ ಗರ್ಭದಲ್ಲಿದ್ದಾಗ ಸಾಕ್ಷಾತ್ ಪರಮಾತ್ಮ ಕಣ್ಣು ಮುಂದೆ ಬಂದಂಗ ಆಗೋದು, ಲಿಂಗ ಕಂಡಂಗ ಆಗೋದು, ದೇವ ದರ್ಶನ ಮಾಡ್ದಂಗ ಆಗೋದು, ಲಕ್ಷ್ಮೀ ತಾಯಿ ಮೂರ್ತಿ ಕಂಡಂಗ ಆಗೋದು, ಸಿದ್ದೇಶ್ವರ ಅಪಗೋಳ ನಮ್ಮ ಕಣ್ಣ ಕಂಡಂಗ ಆಗೋದು, ಯಂತ್ರ ಕುಂತ್ರ ನಿಂತ್ರ ಮನ್ಕೊಂಡ್ರ ಶಿವನ ರೂಪ ನಮ್ಮ ಮುಂದೆ ನಮ್ಮ ಕಣ್ಣಾಗ ಕಾಣಕತ್ತಂದ್ರ ಸಾಕ್ಷಾತ್ ನಮ್ಮ ಹೊಟ್ಟೆಲಿ ಆ ಶಿವನಂತ ಮಗನ ಹುಡುಗದಂತ ನೀವೆಲ್ಲ ತಿಳ್ಕೊಬೇಕಾಗ್ತದೆ ಬಂಧುಗಳೇ. ಅಕಸ್ಮಾತ್ ನಿಮಗೇನಾರೆ ಅವು ಬಿಟ್ಟು ಈಗಿನ ಮಂದಿ ಚಂತನ ಹಿಂಗ ತಿಕ್ಕೋತ್ ಕೂತು ಟಿವಿ ನೋಡ್ದೆ, ಪುಟಗೌರಿ ನೋಡ್ದೆ, ಈಗ ಅದು ಹೋಗ್ಯಾದ ಯಾವ ಬ್ರಹ್ಮಣ ಗಂಟಂತಿ, ನನಗೇನು ಗೊತ್ತಿಲ್ಲ ಯಾವ ಬ್ರಹ್ಮಣ ಗಂಟ ವಿಷ್ಣುನ ಗಂಟ, ನಮಗಂತ ನಮಗ್ ಶಿಲಾರ್ ಬಿಟ್ಟು ಬಡ್ದಾಡಕತ್ತೀವಿ ನಾವು. ಇಂಥವೆಲ್ಲ ನೋಡ್ತೀರಿ. ಆ ಗರ್ಭನಿತ್ತಾಗ ದರ್ಶನ, ಪುನೀತ್ ರಾಜ್ಕುಮಾರ ಇಂಥವ್ ಯಾವ ಹೀರೋಗಳು ನೋಡ್ಕೋದ್ ಕುಂದಿರ್ತೀರಿ, ಮುಂದೆ ಅವು ಫೈಟ್ ಆಡೋದು ಹೋಗ್ತಾವ. ಇವಾಗ ಶಾಸ್ತ್ರ ಪ್ರಮಾಣ ರೀ, ನಾವು ಏನು ಬಯಸ್ತೀವಿ ಅದನ್ನೇ ನಮ್ಮ ಹೊಟ್ಟೆಲಿಂದ ಹುಟ್ಟದ. ಇದು ಲಕ್ಷ್ಯ ಇಟ್ಕೋರಿ. ಬೇಕಂದ್ರೆ ನಾ ಹೇಳಿ ಹೇಳಿ ಇಲ್ಲಿ ಬಹುತೇಕ ಒಂದು 100 ಮಂದಿ ಹೆಣ್ಮಕ್ಳು ಬಂದಿರಿ, ಇನ್ನ ಸಣ್ಣವ್ರು ಅದಿರಿ, ಇನ್ನೂ ಹಡೆಯವ್ರು ಅದಿರಿ. ಮುಂದ ನಿಮ್ಮ ಗರ್ಭನಿತ್ತಾಗ ಮುರುಘಾನವರ ಶಾಸ್ತ್ರಿಗಳು ಇಂಥದ್ದು ಹೇಳಿದ್ರು ಅಂತೇಳಿ ಒಬ್ಬ ತಾಯಿ ಅದನ್ನ ಸ್ವಲ್ಪ ಅವಲೋಕನೆ ಮಾಡ್ಕೊಂಡ ಹಂಗೊಂದ್ ಸ್ವಲ್ಪ ನೀವು ನಡ್ಕೋರಿ. ಏನಿಲ್ಲ, ಒಟ್ಟ ನೀವು ಮೊಬೈಲ್ ನೋಡಕ್ ಹೋಗ್ಬೇಡ್ರಿ, ಟಿವಿ ನೋಡಕ್ ಹೋಗ್ಬೇಡ್ರಿ, ಕುಂತ್ರ ನಿಂತ್ರ ಮಾಡ್ಕೊಂಡ್ರ ಸಾಕ್ಷಾತ್ ಆ ಪರಮಾತ್ಮನ ರೂಪ ನಿಮ್ ಕಂಡಂಗ ಆಗೋದು, ಮಹಾತ್ಮರ ಮನೆಗೆ ಬಂದಂಗ ಆಗೋದು, ಮಹಾತ್ಮರ ದರ್ಶನ ಮಾಡೋದು, ಶರಣರ ದರ್ಶನ ಮಾಡೋದು. ಹಿಂಗ ಮಾಡಿ ನೀವು 9 ತಿಂಗಳಾಗುವರೆ ತನ ಇದನ್ನು ಪಾಲಿಸ್ಕೊಂಡು ಹೋಗ್ರಿ. ನಿಮ್ಮ ಹೊಟ್ಟಿಲೆ ಮಹಾತ್ಮನೇ ಹುಟ್ಟು ಬರ್ಲಿಲ್ಲ ಅಂದ್ರೆ ನನ್ನ ಹೆಸರು ಬದಲ ತಿಳ್ಕೊಂಡು ಮಾಡ್ತೀವಿ. ಮಾಡಿ ನೋಡ್ರಿ. ನಾ ಹೇಳೇನಂತಲ್ಲ, ಇದು ಶಾಸ್ತ್ರ ಪ್ರಮಾಣದ. ಯಾಕಂದ್ರ ನಾವು ನಮ್ಮ ಮಕ್ಕಳಿಗೆ ಹ್ಯಾಂಗ ಕಲಿಸ್ತೀವಿ, ನಾವು ಹ್ಯಾಂಗ ಹೊಟ್ಟೆಯಾಗಿದ್ದ ಬಯಸ್ತೀವಿ, ಹಂಗ ನಮ್ಮ ಮಕ್ಕಳು ಆಗ್ತಾವ. ಕಾರಣ ಏನ್ರಿ, ಹಿಂದಿನ ನಮ್ಮ ತಾಯಂದರಿಗೆ ಈಗಿನ ತಾಯಂದರಿಗೆ ವ್ಯತ್ಯಾಸ ಅದ. ಏನ್ ವ್ಯತ್ಯಾಸ ಅದಂದ್ರ ಆಗಿನ ತಾಯಂದಿರು ಗರ್ಭನಿತ್ತಂದ್ರ ಇನ್ನಾಗ ನಮ್ಮ ಗವಾಯಿಗಳು ಹಾಡಲ್ಲ, ಬಿಳಿ ಜೋಳದ ರೊಟ್ಟಿ, ಚೌಳಿಕಾಯಿ, ಎಣ್ಣೆ ಬದನೆಕಾಯಿ ಇಂಥದೆಲ್ಲ ತಿಂದು ಹುಳ ನುಚ್ಚು ತಿಂದು ಅವು ಗಟ್ಟುಮುಟ್ಟಾಗಿ ಮುಂದ ಅವಕ್ಕೇನ ದವಾಖಾನೆ ಗೊತ್ತಿದ್ದಿಲ್ಲ, ಯಾರು ಗೊತ್ತಿದ್ದಿಲ್ಲ. ಈಗಿನ ಗತ್ಲೆ ಎಲ್ಲಿ ಹೊಲಕ್ಕಾದಲ್ಲೇ ಹಡಗಾರ ಒಳಗ ಹೊಲಕ್ಕಾದಲ್ಲೇ ನಮ್ಮ ಮಾಯಿ ಹೊರಗೆ ಬಯಲು ಕಡೆ ಹೋಗದೆ ಹಡ್ದಾಳ ಅಂತ. ಇಲ್ಲ, ಸತ್ಯ ಹೇಳಕ್ಕೆ ನಾನು ಸುಳ್ಳು ಹೇಳಕತ್ತಿಲ್ಲ. ಆಗಿನ ತಾಯಿದಾರೆ ಹಿಂಗಿತ್ತು, ಬಹುತೇಕ ಈಗಿನವರು ಹಂಗಿಲ್ಲ ಬಿಡು, ಅದನ್ನ ಹೇಳಿದ್ರು ಇಲ್ಲ. ವ್ಯತ್ಯಾಸ ಏನದಂದ್ರ ಆಗಿನ ತಾಯಿದಾರು ಅಂತದೆಲ್ಲ ತಿಂದು ಮುಂದೆ ಹಡದ್ರಂದ್ರ ಅವ್ರ ಎದ್ಯಾಗ ಹಾಲು ಇರ್ತಿದ್ದು. ಆ ಮಕ್ಕಳಿಗೆ ಕುಡಿಸಿ ಮನಗಸರಂದ್ರ ಚಂತನ ಅಡವಿಗೆ ಹೋಗಿ ಬರ್ತಿದ್ರು 3 ತಿಂಗಳು ಕೂಸ್ಬಿಟ್ಟ. ಈಗ ನಮ್ಮ 3 ವರ್ಷದ ಮಕ್ಕಳಾಗ್ಯಾವ, ಬಿಟ್ಟು ಜರ ತಾಯಿ ಎಲ್ಲರೂ ಮಮ್ಮಿ ಇವು ಅದ್ರ ಕಂಡ್ರೆ ಆ ಎಣ್ಣೆ ಬದ್ರದಂಗೆ ವ್ಯತ್ಯಾಸ ಅದ ರೀ.
ವ್ಯತ್ಯಾಸ ಇಟ್ಟಾದ ಮುಂದ ಹರದ ಬಳಕೆ ಎದ್ಯಾಗ ಹಾಲು ಇರುವುದಿಲ್ಲ. ಈ ತಾಯಿದಾರ ಹರದ ಬಳಕೆ ಎದ್ಯಾಗ ಹಾಲು ಇರ್ತದೆ, ಕುಡಿಸಿ ಮನಗಿಸ್ಕೊಳಕ್ ಹೋಗ್ತಿದ್ರು. ಈಗಿನ ತಾಯಿದಾರ ಹಂಗಲ್ಲ, ಗರ್ಭ ನಿಂತ ಕೂಡಲೇ ಪಾನಿಪುರಿ ತಿಂದೆ, ವಡಪಾವ್ ತಿಂದೆ, ಇಡ್ಲಿ ತಿಂದೆ, ದೋಸೆ ತಿಂದೆ, ಇವೆಲ್ಲ ಸಾಕಾಯ್ತಂದ್ರ ಕರಿ ಮಣ್ಣು ತಿಂದೆ, ಇಂಥವೆಲ್ಲ ತಿಂದು ಬಿಡ್ತಾವ. ಮುಂದೆ ಹರದ ಕೂಡಲೇ ಎದ್ಯಾಗ ಹಾಲು ಇರುವುದಿಲ್ಲ, ಆ ಕೂಸ ಮನಗುದಿಲ್ಲ, ಅದು ಟ್ಯಾ ಟ್ಯಾ ತಲಬರ್ಕಂತಂದ್ರ ಗಂಡು ಹೋಗಿರ್ತಾವ್ರಿ. ಅವ ಯಾಕ ಮಗ ಎಲ್ಲ ಬರ್ತಾನೆ ಕರೆ ಬರುವುದಿಲ್ಲ. ಅವಾಗ ಕೇಳ್ತಾವ್ರಿ, ಆ ಕೂಸ ಮಾಡ್ಕೊಳ್ಳಾಗ್ಯದ, ಒಂದು ಹೋಗಿ ರಬ್ಬರ್ ಮಡಿ ತಗೊಂಬರ್ರಿ. ಅವ ರಬ್ಬರ್ ಮಡಿ ತಗೊಂಬಂದು ನಂದಿನಿ ಪಾಕೆಟ್ ತಗೊಂಬಂದ ಅದ್ರ ಹಾಕಿ ಕೊಟ್ಟು ಆ ಕೂಸಿನ ಕೈಯಾಗ ಕೊಟ್ಟು ಬಿಡಿತ್ರಿ. ಅದು ಕುಡ್ಕೋತ ಬೆಳ ದೊಡ್ಡವ ಆದ ಬಳಕ ಅದು ಹತ್ತದ. ನಾ ಸಣ್ಣವಿದ್ದಾಗ ನಮ್ಮ ಅವ್ವ ಬಾಟ್ಲಿ ಕುಡ್ತೀಳು, ಮತ್ತೆ ದೊಡ್ಡವ ಆಗ್ಬೇಕು ನಾ ಯಾಕೆ ಬಿಡ್ಲತ್ತೀವಿ, ಅದು ಇಟ್ಟಿದ ಬಾಟ್ಲಿ ಹಿಡ್ಕೊಂಡ್ಕೊತದೆ. ಎಷ್ಟು ವ್ಯತ್ಯಾಸ ತಿಳ್ಕೊಡ್ರಿ. ನಾ ತಾತ್ಪರ್ಯ ಏನಂದ್ರ ಬೆಳೆಯುವ ಶಿರಿಯು ಮೊಳಕೆಯಲ್ಲಿ ಕುಂಬಂತೆ. ಯಾರ ಕೈಯಾಗದು? ಅವಕ್ಕೆ ಮಕ್ಕಳ ಕೈಯಾಗಿಲ್ಲ, ನಿಮ್ಮ ಕೈಯಾಗದ. ಅದಕ್ಕೆ ಶರಣ ಏನ್ ಹೇಳ್ತಾರ, ಒಬ್ರು ಇಂಗ್ಲಿಷ್ ಕವಿಗಳು ಹೇಳ್ತಾರ, ಹೌಸ್ ಇಸ್ ದ ಫಸ್ಟ್ ಕ್ಲಾಸ್ ರೂಮ್, ಮದರ್ ಇಸ್ ದ ಫಸ್ಟ್ ಟೀಚರ್ ಅಂತ ಹೇಳ್ತಾರ. ಅಂದ್ರ ತಾಯಿನೇ ಮೊದಲನೇ ಗುರು, ಮನಿನೇ ಮೊದಲನೇ ಪಾಠಶಾಲೆ. ಜನನಿನಿಂದ ಪಾಠ ಕಲಿತ ಜನರು ಧನ್ಯರು. ತಾಯಿದಾರೆ ಹೆಂಗ್ ಕಲಿಸ್ತೀರಿ ಹಂಗ್ ಬೆಳಿತಾವ. ಈಗ ಅವ್ರದ್ದು ಅಟ್ಟೆ ಅಲ್ಲ, ತಪ್ಪು ಯಾರ್ದು ಅಂದ್ರ ಈಗ ತಾಯಿ ತಂದಿದೆ ನವನ ಮಕ್ಕಳು ನನವಲ್ಲ. ಈಗ ಅಪ್ಪಗಳು ನಿಮ್ಗೂ ಒಂದು ಮಾತು ಹೇಳ್ತೀನಿ, ನಿಮ್ ಮಕ್ಕಳು ಚಂದ ಬೆಳಿಬೇಕಾದ್ರ ಈಗ ಏನ್ ಮಾಡ್ತೀರಿ, ನೀವು ಮನೆ ಬಂದು ಕೊಳ್ಳಿ ಚಂದ ಚಂದ ದುಡ್ದು ಬಂದಿರ್ತೀರಿ, ಮಗನಿಗೆ ಹತ್ತೀರಿ, ಇಲ್ಲಿ ಕೂತಾಲಿ ಇಂತ ಮಕ್ಳಿಗೆ ಹೇಳ್ತೀರಿ, ಏ ತಮ್ಮ ಚರ ಅಂಗಡ್ಯಾಗ ಹೋಗಿ ಒಂದ್ ಕಟ್ಟ ಗಣೇಶ್ ಬೀಡಿ ತಗೊಂಬಾರೋ. ಆಯ್ತು, ಅವ್ರು ಕೂಸು ಓದ್ತದ, ಹೋಗಿ ಗಣೇಶ್ ಬೀಡಿ ತರ್ತಾರ. ಎಷ್ಟು ದಿನ ಅಂದ್ರೆ ಈಗ ಒಂದು ತಿಂಗಳು 2 ತಿಂಗಳು ಹೋಯ್ತಂದ್ರೆ ನಮ್ಮ ಅಪ್ಪ ದಿನ ಶೇತನ ದಿನ ತರಿಸ್ತಾನ. ಇದ್ರ ಏನು ಸ್ವಾದ ಇದಿರ್ಬೇಕಂತೇಳಿ ಅದು ಬರೋ ದಾರ್ಯಾಗ ಒಂದು ಹರ್ಕೊಂಡ್ ಕೇರಿ ಶೇತ್ ತಂದು ಕೊಡ್ತದ. ಏ ತಮ್ಮ ಚಂದ ಚಂದ ಬಹಳ ದಣವಾಗ್ಯದ, ಒಂದ್ ಬರಾಗ ಒಂದ್ ಇದು ತಗೊಂಬಪ್ಪ, ಒಂದ ಗೊತ್ತಾಯ್ತಲ್ಲ ನಿಮ್ಗೆ. ಅದು ನಮ್ಮ ಅಪ್ಪ ದಿನ ಕುಡಿತಾನ, ಇದ್ರ ಯಾನ್ ಇದ್ದಿರ್ಬೇಕು, ಬಾಳ ರುಚಿ ಇದ್ದಿರ್ಬೇಕು ಅಂತ ನೋಡ್ಬೇಕಂತ ಅದು ಬರಾಗ ದಾರ್ಯಾಗ ಎಲ್ಲಿ ಹೋಗ್ತಾರೆ ಮೂಲ್ಯಾಗ ಹರಿದು ಅದು ಅರ್ಧ ಕುಡ್ದೆ ತಂದ್ಕೊಂತ. ವ್ಯತ್ಯಾಸ ಏನದಂದ್ರ ನಮ್ಮ ಮಕ್ಕಳಿಗೆ ನಾವು ಕಲಿಸಬೇಕಾಗಿರ್ತಕ್ಕಂಥದ್ದು ತಾಯಿ ತಂದೆ ಕರ್ತವ್ಯ. ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಮಕ್ಕಳಿಗೋಸ್ಕರವಾಗಿ ನೀವು ಬರಗೂಡಿ ಊರಾಗ ಆಸ್ತಿ ಮಾಡಬೇಡ್ರಿ. ಅಕಸ್ಮಾತ್ ಮಕ್ಕಳಿಗಾಗಿ ಆಸ್ತಿ ಮಾಡಿಟ್ರಿ ಅಂದ್ರ ನಮ್ಮ ಅಪ್ಪ ನಮ್ಮವ್ರ ರಗಡು ಗಳಿಸಿರ್ತಾವ ಅಂತೇಳಿ ಅವ ಮುಂದೆ ದಾರಂತಿಕ್ ಮಾಡಿ ಎಲ್ಲ ಕಲಸ ಮಾಡಿ ಹೋಗ್ತಾವ. ಆದ್ರ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರಿ, ನಿಮ್ಮ ಮಕ್ಕಳನ್ನೇ ಆಸ್ತಿಯಾಗಿ ಮಾಡ್ರಿ ಅಂತೇಳಿ ನಿಮ್ಗೆಲ್ಲರಿಗೂ ಒಂದು ಮಾತು ವಿನಂತಿ ಬಂಧುಗಳೇ. ಯಾಕ ಇವತ್ತಿನ ದಿವಸ, ಇವತ್ತು ಯಾವಾಗ ಇದು ಜನವರಿ 26, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ತಾಯಿ ಚೆನ್ನವ್ವ ಆ ಮಗನನ್ನೇ ಆ ದೇಶದ ಆಸ್ತಿಯಾಗಿ ಮಾಡಿಟ್ಳು. ಇವತ್ತ ಅವನ ನಾಮ ಸ್ಮರಣೆ, ಅವನ ಹೆಸರು ಕೊಂಡಾಡ್ತೀವಲ್ರಿ, ಅವನ ಫೋಟೋ ಇಟ್ಟು ಪೂಜೆ ಮಾಡ್ತೀವಲ್ಲ. ನಮ್ಮ ದೇಶದಾಗ ಅಷ್ಟೇ ಅಲ್ಲ, ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಇನ್ನೊಂದು ದೇಶದೊಳಗೆ ಸಹಿತ ಅದ. ಕಾರಣ ಏನ್ರಿ, ಅವರ ತಾಯಿ ಅವ್ರಿಗೆ ಆಸ್ತಿ ಮಾಡಿಟ್ಟ ಏನೋ 100 ಎಕರೆ ಇಲ್ಲ, ಅವರ ತಾಯಿ ಅವನನ್ನೇ ಆಸ್ತಿಯಾಗಿ ಮಾಡಿಟ್ಟು ಜಗದೊಳಗೆ ಇನ್ನೂ ಕೂಡ ಆ ಮಕ್ಕಳ ಕೀರ್ತಿ ಹಂಗ ಉಳಿತಲ್ಲ. ನಮ್ಮ ಮಗ ಸಂಗೊಳ್ಳಿ ರಾಯಣ್ಣ ಆಗೋದು ಬೇಡ, ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗೋದು ಬೇಡ, ಮಹಾತ್ಮ ಗಾಂಧಿ ಆಗೋದು ಬೇಡ, ಸಿದ್ದೇಶ್ವರ ಅಪ್ಪಗೋಳು ಆಗೋದು ಬೇಡ. ನಮ್ಮ ಮಗ ಅವರ ನ್ಯಾಯದೊಳಗೆ ಬದುಕುವಂತ ವ್ಯಕ್ತಿ ಆಗಂತ ಇಟ್ಟೇ ನೀವು ದೇವರ ಕೈ ಮುಗಿರುವುದಿಲ್ಲ. ಇದ್ರ ಬಿಟ್ಟರೆ ಬೇರೆ ಯಾವುದೂ ಅಲ್ಲ. ಯಾಕೆ ಮಾತು ಹೇಳ್ತೀವಂದ್ರ, ಯಾಕೆ ಮಾತು ಹೇಳಕತ್ತೇವಂದ್ರ, ತಾಯಿ ಶಿರಸಮ್ಮಗ ಭಯಕ್ಕೆ ಕಾಡಕತ್ತಾವ. ಮಹಾತ್ಮರ ದರ್ಶನ ಆದಂಗ, ಶರಣರ ದರ್ಶನ ಆದಂಗ, ಸಾಕ್ಷಾತ್ ಕಂಡಾಗ ಆ ಶಿವ ಕಂಡಂಗ, ಇಂಥ ಬಯಕೆ ಗುರು ಲಿಂಗ ಜಂಗಮ ಪಾದೋಕ ಪ್ರಸಾದ ಆ ತಾಯಿ ದಿನನಿತ್ಯ ಕಾಯಕದಲ್ಲಿ ಇದನ್ನ ಮಾಡ್ಕೊತ ಬಂದಳು. ಮುಂದ ಆ ತಾಯಿಗೆ 9 ತಿಂಗಳ ತುಂಬಿತು. 9 ತಿಂಗಳ ತುಂಬಿದ ಬಳಿಕ ಆ ತಾಯಿ ಬ್ರಹ್ಮಿ ಮುಹೂರ್ತಕ್ಕ ಬೆಳಗಿನ ಜಾವಕ್ಕ 5 ಗಂಟೆಕ ಆ ತಾಯಿ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾ ಇದ್ದಾಳೆ. ಆ ತಾಯಿ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾ ಇದ್ದಾಳೆ, ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾ ಇದ್ದಾಳೆ. ಎಲ್ಲರಿಗೆ
ಆಜು ಬಾಜು ಊರಾನವ್ರಿಗೆ ಓಣ್ಯಾನವ್ರಿಗೆ ಗುರುತಾಯ್ತು. ಆ ಶಿರಸಮ್ಮಗ ಹೆಣ್ಣು ಮಗಳು ಹುಟ್ಟ್ಯಾದಂತ, ಶಿರಸಮ್ಮಗ ಹೆಣ್ಣು ಮಗಳು ಹುಟ್ಟ್ಯಾದಂತ, ಹೋಗಿ ನೋಡಿ ಬರೋದು ನಡ್ರಿ, ಬಹಳ ವರ್ಷ ಹುಟ್ಟ್ಯಾದಂತ ಎಂತ ಮಗಳು ಹುಟ್ಟ್ಯಾದ ನೋಡ ಮಾಡ್ರಿ ಅಂತ ಹೇಳಿ ಊರಾಗಿನ ಜನ ಓಣ್ಯಾಗಿನ ಜನ ಎಲ್ಲ ಕೂಡಿ ಹೋಗಿ ಆ ಮಗುವಿನ ನೋಡಿದ್ರ ಆ ಹೆಣ್ಣು ಮಗು ಹೆಂಗಿತ್ತು ಅಂತ ಕೇಳಿದ್ರ ಆ ಸೂರ್ಯನ ಬಣ್ಣ, ಚಂದ್ರನ ಚಲುವಿಕೆ, ಪಾರ್ವತಿ ರೂಪ, ಪಾರ್ವತಿನ ಪ್ರತಿ ಅವತಾರ ಇತ್ತಲ್ಲ ಅದೇ ರೂಪನೇ ಹೊಳಿತಿತ್ತಂತ. ಅವಾಗ ಆಜು ಬಾಜು ಬಂದವರು ನೋಡಿ ಆ ಖುಷಿನ ಮುದ್ದಾಡಿಸಿ ಆ ತಾಯಿ ಮಗಲಾಗ ಹಾಕಿ ಹೋಗ್ತಿದ್ರಂತ. ಒಂದ್ ತ್ವಾಡೆ ಮಂದಿ ಹೆಣ್ಮಕ್ಳು ಹತ್ತಿರಂತ ಅಲ್ಲಿ ಆಜು ಬಾಜು ನೋಡ್ಲಕ್ ಬಂದವರು. ಅಲ್ಲ ಪಾವ ನಿಮಿಷ ಆಗ್ಯಾದ ನಿಮಗ, ಆಗ್ಯಾದ ನಿಮ್ ಹೊಟ್ಟಿಲ ಗಂಡಸ್ ಮಗ ಆಗ್ಬಾರ್ದೇನೋ ಅಂತ ಹಿಂಗ ಹತ್ತಿದ್ರ. ಗಂಡಸ್ ಮಕ್ಕಳು ಸುಖ ಕಂಡವ್ರು ಎಷ್ಟು ಮಂದಿ ಅದ್ರ ಕೈ ಹತ್ತಿರ ನೋಡಿ ನೀವು. ಸುಮ್ಮನೆ ಗಂಡಸ್ ಮಕ್ಕಳು ಬೇಕನ್ನೋದು ಅವ್ ಕಡೆ ಮುಪ್ಪ ವಯಸ್ಸಿನ ನಿಮ್ಗೆ ಒದ್ ಹೊರಗೆ ಆಗ್ತಾವ, ಮತ್ತ ಅವೇ ಬೇಕು ಅಂದ್ರೆ ಹೆಣ್ಣ ಇವ್ ಚಲೋ ಅಲ್ರಿ. ಹೆಣ್ಣು ಹುಡ್ತಂದ್ರೆ ಇವಕ್ ಪೇಡೆನೋ ಹಚ್ಚಲ ಏನೋ ಹಚ್ಚಲ, ಗಂಡ ಹುಟ್ಟೋರು ಸಾಕು ಮಗ ಊರ್ ತುಂಬಾ ಪೇಡೆ ಹಂಚ್ತಾನ. ನನಗೂ 3 ಹುಟ್ಟ್ಯಾವ್ಯಾವ, 2 ಹೆಣ್ಣ 1 ಗಂಡ. ಖರ ನಾ ಪೇಡೆನೂ ಹಚ್ಚಿಲ್ಲ, ಜಿಲೇಬಿನೂ ಹಚ್ಚಿಲ್ಲ. ಯಾಕೆ ಹಚ್ಚಿಲ್ಲ? ಅವ್ ಮುಂದೆ ಒಂದಿನ ನಮಗೆ ಬೇಡ ಹಚ್ಚಿಲ್ಲ, ನಮ್ಗೆ ಓದಿತಾವ ತಂದ್ಕೊಂತ ವ್ಯತ್ಯಾಸ ಹೇಳುತ್ತಾರೆ. ಒಳಗಿನ ಜನ ತಾಯಿ ಶಿರಸಮ್ಮಗತ್ತಿದ್ರು ಏನಂತ, ಯವಾ ಹುಟ್ಟ ಬಾ ದಿವಸಿಗೆ ಹುಟ್ಟ್ಯಾದ ಕರೆ ಗಂಡ ಆಗಬಾರ್ದೇನ ತತ್ತಿದ್ರು. ಅವರ ಅನಂತರಾಯ ತಾಯಿ ಶಿರಸಮ್ಮ ಹತ್ತಿದ್ರು. ಪರಮಾತ್ಮ ಸಾಕ್ಷಾತ್ ಮಲ್ಲೇಶ್ವರನೇ ನಮ್ಮ ಕನಸಿನಲ್ಲಿ ಬಂದು ಜಗ ಬೆಳಗುವಂತ ಮಗಳು ಹುಡ್ತದಂತ ಆಶೀರ್ವಾದ ಮಾಡ್ಯಾನ. ನಮಗ ಯಾವ ಗಂಡನು ಬೇಕಾಗಿಲ್ಲ, ಇದೇ ಮಗಳು ಕೊಟ್ಟಿದ್ದೇ ನಮಗ ಆನಂದ ಆಗ್ಯಾದ ಅಂತ ಮಂದಿ ಮುಂದೆ ಹೇಳ್ತಿದ್ರಂತ. ಅವ್ರು ಮಂದಿ ಮುಂದೆ ಹೇಳ್ತಿದ್ರಂತ. ಮತ್ತ ಹೆಣ್ಣು ಮಗಳು ಕೊಟ್ಟಿದ್ದ ತಪ್ಪಾಗ್ಯದ, ಗಂಡ ಮಗ ಬೇಡಿದ್ ಕೂತರ ಆತವೇನೇ ಅಥವಾ ಆಗುದಿಲ್ಲ. ಗಂಡು ಮಕ್ಕಳು ಸುಖ ಉಂಡವ್ರು ಭೂಮಿ ಮೇಲೆ ಬಹಳ ಜನ ಕಮ್ಮಿ ಅದಾರ. ಯಾಕೆ ಇತ್ತಿತ್ತಲಾಗ ನೋಡ್ಬೇಕು, ಈಗೆಲ್ಲ ಟಿವಿ ಒಳಗ ಪತ್ರಿಕೆ ಒಳಗ ನೋಡ್ತಿರ್ತೇವೆ ನಾವೆಲ್ಲ. ಬಹುತೇಕ ಅಲ್ಲಿ ತಾಯಿಗೆ ಹೊಡೆದ, ಇಲ್ಲಿ ತಂದೆಗೆ ಹೊಡೆದ. ಬಹಳ ಮಂದಿ ಹೆಂಡತಿ ಮಾತು ಕೇಳಿ ತಾಯಿ ಜೀವ ಹೊಡೆದವ್ರದಾರ. ಮೊನ್ನೆ ಮಾಧ್ಯಮದೊಳಗೆ ನೋಡ್ದೇವ್ ನಾವು. ಆ ಬೆಂಗಳೂರಾಗ ಆಗಿನ ಕಥೆ ಹೇಳಕ್ಕೆ ಬಹಳ ದಿವಸ 2-3 ತಿಂಗಳ ಕಥೆ ಇದು. ತಾಯಿ ತಂದೆಗೆ 2 ಗಂಡಸ ಮಕ್ಕಳ ಬಹಳ ಬರ್ತಾನ. ಅವರು ನಮ್ಮ ಬಹುತೇಕ ಅವ್ರು ಹಾಲು ಮಕ್ಕಳವ್ರೆ ಅನಿಸ್ತದ. ಅವರು ಅದ ಮಾಧ್ಯಮದವ್ರು ನೋಡಿ ನಾನು. ಆ ತಾಯಿ ತಂದೆ ಬಹಳ ಬಡತನಕ್ಕಾಗಿ ಬೆಂಗಳೂರಾಗ ಕೂಲಿ ಕೆಲಸಕ್ಕಂತ ಹೋಗ್ಯಾರ ದುಡಿಲಕ್ಕ. ಆ 2 ಗಂಡಸ ಮಕ್ಕಳು, ಒಂದು 18 ವರ್ಷದಿಂದ, ಒಂದು 21 ವರ್ಷದಿಂದ. ಅವು 2 ಮಕ್ಕಳು ಏನಾಗ್ಯದ, ಬಹುತೇಕ ಅವ್ರ ಕರ್ಮ ಏನೋ ಗೊತ್ತಿಲ್ಲ, ಅವು ಮೈ ತುಂಬಾ ಗುಳಿ ಆಗಿ ಅವು ಹೊಡೆದು ಅವ್ರ ಮೈ ಕಿವ ಸೋರ್ಲಕತ್ತದಂತ. ಹಿಂಗಾಗಿ ಅದು ಬಹುತೇಕ ಆ ಮಕ್ಕಳು ಸರಿಯಾಗಿ ಬಂದ್ರೆ ಯಾರು ಮುಟ್ಟಿಸ್ಕೊಲಾರ್ದಂಗ ಹಂಗಾಗ್ಯಾವತ್ತ ಅವ್ ಮಕ್ಕಳು. ಅವ್ರ ಕರ್ಮ ಏನೋ ಗೊತ್ತಿಲ್ಲ, ಪ್ರಾರಬ್ಧದ ಕರ್ಮ ಯಾರಪ್ಪ ಬಿಟ್ಟಿಲ್ಲ ಅದು. ಹಿಂಗಾಗಿ ಅವಾಗ ಅವ ಹಿರಿ ಹುಡುಗಿ ಏನ್ ಮಾಡ್ಯಾನ, ಎಲ್ಲೇ ಹೋಗಿ ದೇವ್ರಿಗೆ ಕೇಳಕ್ ಹೋಗ್ಯಾನಂತ. ಅವ ಜ್ಯೋತಿಷ್ಗಾರ ಹೇಳೋರಿಗೆ ನೋಡಿರಲ್ಲ, ಈಗ ಜ್ಯೋತಿಷ್ಗಾರ ಹೇಳೋರು ಹೋದ ಕೂಡಲೇ ಅವ್ರು ಹೇಳೇ ಬಿಡ್ತಾರ. ಅದು ಅವ್ರು ಇದಕ್ಕಿದ್ದಂಗೆ ಹೇಳೋರಲ್ಲ. ಜ್ಯೋತಿಷ್ಗಾರ ಹೇಳೋರೇ ಈಗ ಬರೇ ಸುಳ್ಳು ಹೇಳೋರೇ ಹೇಳ್ಯಾರ. ಹ್ಯಾಂಗ ಹೋದ ಕೂಡಲೇ ಹೇಳ್ತಾರ, ನಿಮ್ಮ ಆ ಮ್ಯಾಲಿನ ಮನಿ ಏನದಾವ, ನಿಮ್ ಬಾಜು ಮ್ಯಾಲಿನ ಮನಿ ಅವ್ರು ನಿಮಗ್ ಮಾಡಿಸ್ಯಾರ. ಯಾರು ಮಾಡಿಸ್ತಾರ? ತಲೆ ಕೆಟ್ಟದೇನು? ಯಾರು ಮಾಡಿಸಲ್ಲ. ಸುಮ್ಮನೆ ನಮ್ಮ ಕಲ್ಪನಾ, ನಮ್ಮ ಪ್ರಾರಬ್ಧ ಕರ್ಮ ನಮಗೆ ಏನ್ರ ಕಾಡ್ತಿರ್ತದ, ಅದು ಕಾಡುವಕ್ಕಾಗಿ ನಾವು ಜ್ಯೋತಿಷ್ಗಾರ ಬಳಿ ಹೋದ ಕೂಡಲೇ ಅವ್ರ ಹತ್ತಾರ ಆಜು ಬಾಜು ಮನೆಯವರೇ ನಿಮಗೆ ಮಾಡಿಸ್ಯಾರ ಹಿಂಗೆ ಹೇಳ್ಕೊಂಡು ಕುಂದಿರ್ತಾರ. ಅಲ್ಲಿ ಏನಾಗ್ಯಾರ, ಈ ಹುಡುಗ ಜ್ಯೋತಿಷ್ಗಾರ ಬಳಿ ಹೋಗ್ಯಾನ. ಹೋಗೋದಕ್ಕ ಅವ್ರ ಏನ್ ಹೇಳ್ಯಾರ, ಏನಿಲ್ಲ ತಮ್ಮ, ನಿಮ್ಮ 2 ಮಂದಿಗೆ ಅಣ್ಣ ತಮ್ಮಗ ರೋಗ ಹೋಗ್ಬೇಕಾಗಿತ್ತಂದ್ರ ಅದು ಬಹುತೇಕ ನಿಮ್ಮ ತಾಯಿ ತಂದೆದಿಂದ ಅದು ನಿಮ್ಮ ರೋಗ ಬರಕತ್ತದ. ನಿಮ್ಮ ತಾಯಿ ತಂದಿಗೆ ಎಲ್ಲರ ಒಯ್ದು ಬಿಟ್ಟು ಬಂದ್ರೆ ಅಂದ್ರ, ಇಲ್ಲ ನಿಮ್ ತಾಯಿ ತಂದಿ ಬಿಟ್ಟು ನೀವು ಕಡಿಗೆ ಎಲ್ಲರ ಇದ್ರಿ ಅಂದ್ರೆ ನಿಮ್ ರೋಗ ಹೋಗ್ತದ ಅಂದ ಕೂಡಲೇ ಅವ ಮಗ ಏನ್ ಮಾಡ್ಯಾನ, ನಮ್ಮ ತಾಯಿ ತಂದಿಗೆ ಇಡುದು ಬೇಡ, ಇವ್ರಿಗೇನ್ ಇಡೋದಿಲ್ಲ, ನಮಗೆಲ್ಲ ಲಗ್ನಿಲ್ಲ, ತಾಯಿ ತಂದಿಗೆ ಹೊಡೆದು ಬಿಟ್ರ ತಿಳ್ಕೊಂಡು ಅಲ್ಲಿ ಬಂದವನೇ ಮನೆ ಬಂದ ತಾಯಿ ತಂದಿಗೆ ಎತ್ತಿ ಕಲ್ಲೇರಿ ಇದು ಜಳಕದ ರೂಮ್ ಹತ್ತಿರಲ್ಲ, ಒಯ್ದು ಜಳಕದ ರೂಮ್ನ ಮುಚ್ಚಿಟ್ಟಾನ. ಸಣ್ಣ ಮಗ 2ನೇ ಮಗ ತಮ್ಮ ಬಂದಾನ. ಅಣ್ಣ ಅವ್ವ ಅಪ್ಪ ಎಲ್ಲಾರ ಕೇಳಾನ. ಗೊತ್ತಿಲ್ಲಪ್ಪ, ನಾ ಬರದ್ರಾಗ ಎಕಡೆ ಹೋಗ್ಯಾರ ಅಂದಾನ. ಇದು 1 ದಿನ ಹೋಗ್ಯದ, 2 ದಿನ ಹೋಗ್ಯದ. ಅವ ಸಣ್ಣ ಮಗ ಏನ್ ಮಾಡ್ಯಾನ, ಹೋಗಿ ಪೊಲೀಸ್ ಸ್ಟೇಷನ್ ಒಂದು ಅರ್ಜಿ ಕೊಟ್ಟಾನ. ಪೊಲೀಸರು ಬಂದು ಹುಡುಕ್ಯಾಡಕತ್ತಾರ. ಆಜು ಬಾಜು ಮನೆಯವ್ರು ನಮ್ಗ ಗೊತ್ತಿಲ್ಲಕತ್ತಾರ. ಬಂದ್ ಆ ಮನಿ ಎಲ್ಲ ಹುಡುಕ್ಯಾಡದಕ್ಕ ಅವ ಒಯ್ದು ಜಳಕದ ರೂಮ್ನ್ಯಾಗ ಮುಚ್ಚಿಟ್ಟಿನಂತ. ಹೊಡೆದ ತಾಯಿ ತಂದೆ ರಗ್ನ ಸುತ್ತಿ. ಅವಾಗ
ಆ ಪೊಲೀಸರು ಸ್ವಲ್ಪ ಸಂಶಯ ಬಂದು ಏನ್ ಮಾಡ್ಯಾರ, ಹಿರಿಮಗನಿಗೆ ಕರೆದು ಕೇಳ್ಯಾರ, ತಮ್ಮ ಯಾರು ಒಯ್ಲಿ ಅದಾರೇನು? ಯಾರೂ ಇಲ್ರಿ ಅಂದ. ಮತ್ತೇನು ಮುರಾನವ್ರು ಯಾರೂ ಇಲ್ರಿ ಅಂದ. ಯಾರೂ ಇಲ್ಲ ಅಂದ ಇವನಿಗೆ ಒಂದೆರಡು ಕೊಟ್ಟಾರ. ಕೊಟ್ಟುಕೊಂಡು ಇವ ಅಂದನ್ನ ಹಿಂಗ ಜ್ಯೋತಿಷ್ಗಾರ ಹೇಳಿದ್ದ, ಅದಕ್ಕಾಗಿ ನಮ್ಮ ತಾಯಿ ತಂದೆ ಹೊಡೆದ ಮೇಲೆ ಕೂಡಲೇ ಅವ ಯಾವ ಜ್ಯೋತಿಷ್ಗಾರ ಹೇಳ ನಡಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅವನಿಗೆ ಕಲ್ತೆ ಒಯ್ದು ಜೇಲ ಹಾಕ್ಯಾರ. ಆ ಪಾರಿ ಇದು ಹೊಡೆದ ಮಾನ್ಯ ಸತ್ ಹೋಯ್ತು. ಅವೇನ್ ತಾಯಿ ತಂದಿ ಹೊಡೆದಿಂದಲ್ಲ, ಕಲಾಶ ಆದವ 3 ತಿಂಗಳದಾಗ. ಕಾರಣ ಏನ್ರಿ? ಗಂಡು ಹಡದವ್ರ ಸುಖ. ಎಲ್ಲಾ ಮಕ್ಕಳು ಹಂಗಿರ್ತಾವ ಅಂತ ಹೇಳಕ್ ಆಗುದಿಲ್ಲ, ಆದ್ರೂ ಇತ್ತಿತ್ತಲಾಗ ಹಿಂಗ್ ನಡೆದೈತಿ. ಹೇಳುವಂತ ತಾತ್ಪರ್ಯ ಏನು? ಹೆಣ್ಣಾಗ್ಲಿ ಗಂಡಾಗ್ಲಿ ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ, ಒಳ್ಳೆ ಚೆನ್ನಾಗಿ ಅವಕ್ಕೆ ಅಭ್ಯಾಸ ಮಾಡಿಸ್ರಿ. ನಿಮ್ಮ ಮಕ್ಕಳಿಗಾಗಿ ನಾ ಹೇಳ್ದಿಲ್ಲ, ಮಕ್ಕಳಿಗಾಗಿ ಆಸ್ತಿ ಮಾಡ್ಬೇಡ್ರಿ, ಮಕ್ಕಳನ್ನೇ ಆಸ್ತಿ ಮಾಡ್ರಿ. ಯಾಕ ಇಲ್ಲಿ ತಾಯಿ ಶಿರಸಮ್ಮ ತಂದೆ ಅನಂತರಾಯ ಏನ್ ಹೇಳಕತ್ತಾರ, ನಮ್ಮ ಹೊಟ್ಟೆಲಿಂದ ಹೆಣ್ಣು ಹುಟ್ಟ್ಯಾದಂದ್ರ ಅದು ಇದು ಹೆಣ್ಣು ಹುಟ್ಟಿದ ಮನಿ ತಣ್ಣಗಂತ ಹೇಳ್ತಾರ. ಹೆಣ್ಣು ಹುಟ್ಟಿದ್ರೆ ಇದು ಮನಿ ಜ್ಯೋತಿ ನಡಗಂಬ ಹೆಂಗ ಐತಿ ಅಂತಂದ್ರೆ, ಹೆಣ್ಣು ಜಗದ ಕಣ್ಣು, ಹೆಣ್ಣು ಸಂಸಾರದ ಜ್ಯೋತಿ, ಹೆಣ್ಣು ಮನೆ ಮಹಾಲಕ್ಷ್ಮಿ ಅಂತ ಹೇಳ್ತಾರ. ಈ ಹೆಣ್ಣು ಹುಟ್ಟಿದ ನಮಗ ಸಂತೋಷದಂತ ಬಂದ ಮಂದಿಗೆ ತಾಯಿ ಶಿರಸಮ್ಮ ಹೇಳಕತ್ತಾಳ. ಈ ಭಾವ ಎಲ್ಲರಲ್ಲಿ ಬರಬೇಕನ್ನುವಂತ ವಿಚಾರವನ್ನ ತಿಳಿಸಿಕೊಂಡ ಇವತ್ತಿನ ದಿವಸ ತಾಯಿಯ